ಅಪ್ಪುಗಳು ಮತ್ತು ಮಲ್ಲಿಕಾರ್ಜುನ ಅಪ್ಪುಗಳು ನಾವು ಅವ್ರದ್ದು ಜೀವನವನ್ನು ನೋಡ್ತೀವಲ್ಲ, ನಿಯಮವನ್ನು ಬಹಳ ಪಾಲಿಸುವವರು. ಅಪ್ಪುಗಳು ಕೊನೆಗೆ ದೇಹ ಬಿಟ್ರಲ್ಲ, ಎದಕ್ಕೆ ದೇಹ ಬಿಟ್ಟರು ಅವರು? ದೇಹ ಎದಕ್ಕೆ ಬಿಟ್ಟರು ಅಂದ್ರೆ ನಾವು ನೋಡಿ ತಿಳ್ಕೊಳ್ತಿದ್ವಲ್ಲ, ಎದಕ್ಕೆ ಅವರು ದೇಹ ಬಿಟ್ಟರು ಅಂದರೆ ಅವರು ಬಹುಶಃ ಒಂದು ನಿಯಮ ಮಾಡಿಕೊಂಡಿದ್ರು, ಒಂದು ನಿಯಮವನ್ನು ಹಿಡಿದಿದ್ರು. ಆ ನಿಯಮ ಇನ್ನು ನನಗೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಯಾವಾಗ ಅವ್ರಿಗೆ ಗೊತ್ತಾಯಿತು, ಇನ್ನು ಪ್ರಾಣ ಬಿಡೋನು ಅಂತ ನಿರ್ಧಾರ ಮಾಡಿದರು. ಅವ್ರದ್ದು ನಿಯಮ ಎಷ್ಟು ಕಠೋರ ಆಗಿರ್ತಿತ್ತು ಅಂದ್ರೆ, ಪ್ರವಚನ ದಿನಾಲೂ ನಡೆಸಬೇಕು ಅಂತ ಒಂದು ನಿಯಮ ಇರಬೇಕು. ಅವ್ರು ಹೇಳ್ತಿರ್ಲಿಲ್ಲ, ಹೇಳಿ ಮಾಡುವುದಲ್ಲ ಇದು, ನಾವೇ ತಿಳ್ಕೊಳ್ಬೇಕು. ನಾವು ಹೇಳಿ ಮಾಡಿದ್ದೀವಿ ಅಂದರೆ ಅದು ಅಲ್ಲ, ಹೇಳಲಾರ್ದೆ ನಮ್ಮ ನಿಯಮ ನಡಿಬೇಕು. ಹಾಗೆ ಅವರು ನಾವು ನೋಡ್ತಿದ್ದೀವಲ್ಲ, ಯಾವ ದಿವಸ ಅವ್ರದ್ದು ಪ್ರವಚನ ನಡೀತಿರ್ಲಿಲ್ಲ ಮತ್ತು ಯಾವ ದಿವಸ ಅವರು ಬೆಳಗ್ಗೆ ವಾಕಿಂಗ್ ಮಾಡ್ತಿರ್ಲಿಲ್ಲ, ಅವತ್ತು ಪ್ರಸಾದನೇ ಭಾಳ ಸ್ವಲ್ಪ ತೆಗೆದುಕೊಳ್ಳೋರು, ತೆಗೆದುಕೊಂಡಂಗೆ ಮಾಡೋರು ಅಷ್ಟೇ. ಯಾವಾಗ ಪ್ರವಚನ ನಡೀತಿತ್ತು ಅವತ್ತು ಚಲೋ ಪ್ರಸಾದ ತೆಗೆದುಕೊಳ್ಳೋರು. ಮುಂದೆ ಏನಾಯ್ತು ಅವರಿಗೆ, ಇನ್ನು ನೀವು ವಾಕಿಂಗ್ ಮಾಡಲಿಕ್ಕೆ ಬರೋದಿಲ್ಲ, ಕಾಲಿನ ತೊಂದರೆ ಅದ, ಪ್ರವಚನ ಮಾಡಲಿಕ್ಕೆ ತೊಂದರೆ ಆಗ್ತದೆ ಅಂತಂದ್ರಲ್ಲ, ಅವಾಗ ಅವ್ರ ನಿಯಮ ಅದು. ಅವರಂದರು, ಇನ್ನು ನಾನು ಪ್ರವಚನ ಮಾಡದೆ ಮತ್ತು ತಿರುಗಾಡಿಕೊಂಡು ಇರಲಾರದೆ ಇರುವುದು ನನ್ನ ನಿಯಮಕ್ಕಿದು ವಿರುದ್ಧ, ಇನ್ನು ಪ್ರಾಣ ಬಿಡಬೇಕು ಅಂತ ದೇಹವನ್ನು ಬಿಟ್ಟರು. ಅವರು ಮಲ್ಲಿಕಾರ್ಜುನ ಅಪ್ಪುಗಳೂ ಹಾಗೆ. ಅವರು ಶಿವಾನಂದ ಅಪ್ಪುಗಳು ಅವರಿಗೆ ಒಂದು ಮಾತು ಕೊಟ್ಟಿದ್ರಂತ, ನೋಡಪ್ಪ ಮಲ್ಲಿಕಾರ್ಜುನ, ನಿನಗೆ ನಾನು ಏನು ಒಂದು ಈ ಆತ್ಮಜ್ಞಾನವನ್ನು ಹೇಳೇನಿ, ಆಧ್ಯಾತ್ಮಿಕ ವಿದ್ಯೆಯನ್ನು ನಿನಗೆ ತುಂಬೇನಿ. ನೀನು ಈ ವಿದ್ಯೆಯನ್ನು ನಿನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಂಡಿ ಅಂದರೆ, ನಿನ್ನ ವೈಯಕ್ತಿಕ ಕಾರ್ಯಗಳಿಗಾಗಿ ಇದನ್ನು ಉಪಯೋಗಿಸಿದಿ ಅಂದರೆ ನೀನು ಹೆಂಗೆ ಮಾಡಿದಂಗೆ ಆಗ್ತದಂದ್ರೆ ಗುರುಗಳನ್ನೇ ನನ್ನನ್ನೇ ಹತ್ಯೆ ಮಾಡಿದಂಗೆ ಆಗ್ತೈತಿ ಅಂತ ಹೇಳಿದರು. ನೀನು ಇದನ್ನು ಎಲ್ಲರಿಗೂ ಮುಟ್ಟಿಸಬೇಕು. ಒಂದು ವೇಳೆ ನೀನು ಇದನ್ನು ಮುಟ್ಟಿಸಲಿಲ್ಲ, ನೀನು ನಿನ್ನ ಸ್ವಾರ್ಥಕ್ಕಾಗಿ ನೀನು ನಿನ್ನ ದಾರಿಯನ್ನು ಬದಲಾಯಿಸಿದಿ ಅಂದರೆ ನೀನು ನನ್ನನ್ನೇ ಸ್ವತಃ ನನ್ನ ಹತ್ಯೆ ಮಾಡಿದಂಗೆ ಆಗ್ತೈತಿ ಅಂತ ಅವ್ರು ಹೇಳಿಕೊಂಡಿದ್ದರು. ಅದಕ್ಕೆ ಅವರೂ ಕೂಡ ಕೊನೆಯವರೆಗೂ ಅವರ ನಿಯಮವನ್ನು ಬಿಡಲಿಲ್ಲ.